ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೆ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವಿಸ್ತಾರವಾದ ವರ್ಷ ಭವಿಷ್ಯವನ್ನು ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ನಿಮಗೆ ತಲುಪುತ್ತದೆ. 20 ಮೇ 2026 ಬುಧವಾರದ ಪಂಚಾಂಗದ ವಿವರ ನೋಡೋಣ ಬನ್ನಿ. ಉತ್ತರಾಯಣ ಗ್ರೀಷ್ಮ ಋತು, ಸೌರ ದಿನ ವೈಶಾಖ 30 ಶಕ ವರ್ಷ 1948 ಬರುತ್ತೆ. ತಿಥಿ ಮತ್ತೆ ನಕ್ಷತ್ರ ನೋಡೋದಾದ್ರೆ ಚಂದ್ರಮಾಸ, ಜ್ಯೇಷ್ಠ ಮಾಸ, ಅಮಾವಾಸ್ಯದಂತಹ ಸಂಪ್ರದಾಯದಂತ ವೈಶಾಖ ಮಾಸ ಇರುತ್ತೆ. ಶುಕ್ಲ ಪಕ್ಷ, ಚತುರ್ಥಿ ಮಧ್ಯಾಹ್ನ 12:04 ಅದಾದ್ಮೇಲೆ ಪಂಚಮಿ ಆರಂಭ ಆಗುತ್ತೆ. ಆದ್ರಾ ನಕ್ಷತ್ರ ರಾತ್ರಿ 8:35 ಅದಾದ್ಮೇಲೆ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಶೂಲ ಯೋಗ ಮಧ್ಯಾಹ್ನ 2:44 ಅದಾದ್ಮೇಲೆ ಗಂಡ ಯೋಗ ಸ್ಟಾರ್ಟ್ ಆಗುತ್ತೆ. ಕರ್ಣ ವಿಷ್ಟಿ ಅಥವಾ ಭದ್ರ ಮಧ್ಯಾಹ್ನ 12:04 ನಂತರ ಭವಕರಣ ಸ್ಟಾರ್ಟ್ ಆಗುತ್ತೆ. ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ನೋಡೋದಾದ್ರೆ ಮುಂಜಾನೆ 5:43 ಸೂರ್ಯೋದಯ, ಸಾಯಂಕಾಲ 6:49 ಸೂರ್ಯಾಸ್ತ. ಚಂದ್ರೋದಯ ಬೆಳಗ್ಗೆ 8:33 ಚಂದ್ರಾಸ್ತ ರಾತ್ರಿ 10:28. ಇನ್ನು ಶುಭ ಮುಹೂರ್ತ ಅಭಿಜಿತ್ ಮುಹೂರ್ತ, ಈ ದಿನ ಅಭಿಜಿತ್ ಮುಹೂರ್ತ ಇರೋದಿಲ್ಲ. ಅಮೃತ ಕಾಲ ಬೆಳಗ್ಗೆ 9:47 11:31. ಅಶುಭ ಸಮಯಗಳು ರಾಹುಕಾಲ ಮಧ್ಯಾಹ್ನ 12:16 1:54. ಗುಳಿಕ ಕಾಲ ಬೆಳಗ್ಗೆ 10:38 ಮಧ್ಯಾಹ್ನ 12:16. ಯಮಗಂಡ ಕಾಲ ಬೆಳಗ್ಗೆ 7:21 8:59. ದುರ್ಮುಹೂರ್ತ ಬೆಳಗ್ಗೆ 11:51 ಮಧ್ಯಾಹ್ನ 12:42. ವಿಶೇಷ ಸೂಚನೆ ನೋಡೋದಾದ್ರೆ ಸ್ಥಳೀಯ ಸೂರ್ಯಾಸ್ತ ಸಮಯ ಆಧಾರದ ಮೇಲೆ ಇಂದಿನ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಇವತ್ತು ಮಿಶ್ರ ಫಲದಿಂದ ಕೂಡಿದ ದಿನವಾಗಿದೆ. ರಾಶ್ಯಾಧಿಪತಿಯ ಅನುಗ್ರಹದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆದರೆ ಚಂದ್ರನ ಸಂಚಾರ ತೃತೀಯ ಭಾವದಲ್ಲಿರೋದ್ರಿಂದ ಸಣ್ಣ ಪುಟ್ಟ ಪ್ರಯಾಣ ಎದುರಾಗಬಹುದು. ಹಠಾತ್ ನಿರ್ಧಾರ ತೆಗೆದುಕೊಳ್ಳೋದನ್ನ ಸ್ವಲ್ಪ ತಪ್ಪಿಸಬೇಕು. ಮತ್ತೆ ಸಹನೆ ಹಾಗೂ ಸಂಯಮದಿಂದ ಕೆಲಸ ಮಾಡಿದ್ಬೇಕು. ಉದ್ಯೋಗ ಮತ್ತೆ ವ್ಯವಹಾರ ನೋಡಿದ್ರೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ. ನಿಮ್ಮ ಕೆಲಸದ ವೇಗ ಹೆಚ್ಚಾಗುತ್ತೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಕೂಡ ವ್ಯಕ್ತಪಡಿಸ್ಕೊಂತೀರಾ. ಹೊಸ ಜವಾಬ್ದಾರಿ ಸಿಗೋ ಸಾಧ್ಯತೆ ಇದೆ. ಇನ್ನು ವ್ಯಾಪಾರದಲ್ಲಿ ಸಾಧಾರಣ ಪ್ರಗತಿ ಇರುತ್ತೆ. ದೊಡ್ಡ ಮಟ್ಟದ ಹೂಡಿಕೆ ಮಾಡುವ ಮುನ್ನ ಸ್ವಲ್ಪ ಅನುಭವಸ್ಥರ ಸಲಹೆ ಪಡೆಯೋದು ಉತ್ತಮ. ಬಾಕಿ ಉಳಿದಿರೋ ಹಣ ಕೈ ಸೇರೋ ಸಾಧ್ಯತೆ ಇದೆ. ಇನ್ನು ಆರ್ಥಿಕವಾಗಿ ಇವತ್ತು ಸಾಧಾರಣ ದಿನ ಅಂತ ಹೇಳ್ಬೋದು. ಆದಾಯಕ್ಕೆ ಯಾವುದೇ ಕೊರತೆ ಇರಲ್ಲ. ಅನಗತ್ಯ ಖರ್ಚುಗಳು ಎದುರಾಗಬಹುದು. ಹಣಕಾಸಿನ ವಿಷಯದಲ್ಲಿ ಸರಿಯಾದ ಯೋಜನೆ ರೂಪಿಸಿಕೊಳ್ಳೋದು ಉತ್ತಮ. ಯಾರಿಗಾದರೂ ಸಾಲ ಕೊಡುವ ಮುನ್ನ ಯೋಚಿಸ್ಬೇಕು ಸ್ವಲ್ಪ. ಕುಟುಂಬ ಮತ್ತೆ ಪ್ರೀತಿ ನೋಡೋದಾದ್ರೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಸಹೋದರ ಸಹೋದರಿಯರಿಂದ ಉತ್ತಮ ಬೆಂಬಲ ಸಿಗುತ್ತೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಇರುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳಿತೀರಾ. ಪ್ರೇಮಿಗಳಿಗೆ ಇಂದು ಪ್ರಗತಿಪರ ದಿನವಾಗಿದೆ. ಮನಸ್ತಾಪ ದೂರವಾಗುತ್ತೆ. ಇನ್ನ ಮುಂದಿನ ಆರೋಗ್ಯ ನೋಡೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಇವತ್ತು ಉತ್ತಮವಾಗಿರುತ್ತೆ. ಆದರೆ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಆಯಾಸ ಕಾಡಬಹುದು. ಸಾಯಂಕಾಲಕ್ಕೆ ಆಹಾರ ಸೇವಿಸಬೇಕಾದ್ರೆ ಸ್ವಲ್ಪ ವಿಶ್ರಾಂತ ಕಡೆ ಗಮನ ಹರಿಸಬೇಕು. ಇನ್ನು ವಿಶೇಷ ಪರಿಹಾರ ಇವತ್ತು ಬುಧವಾರ ಆಗಿರೋದ್ರಿಂದ ಆದ್ರಾ ನಕ್ಷತ್ರ ಇರೋದ್ರಿಂದ ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆ ಅರ್ಪಿಸುವುದು, ಪ್ರಾರ್ಥನೆ ಮಾಡೋದು, ಹಾಗೆ ಓಂ ಗಂ ಗಣಪತಿ ನಮಃ ಮಂತ್ರ ಜಪಿಸೋದು ದಿನದ ಸಕಲ ವಿಘ್ನಗಳು ನಿವಾರಣೆ ಆಗುತ್ತೆ. ಇನ್ನು ಮುಂದಿನ ರಾಶಿ ಋಷಭ ರಾಶಿ. ಋಷಭ ರಾಶಿಯವರಿಗೆ ಅತ್ಯಂತ ಅನುಕೂಲಕರ ಮತ್ತೆ ಪ್ರಗತಿಪರ ದಿನವಾಗುತ್ತೆ. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ ದ್ವಿತೀಯ ಭಾವದಲ್ಲಿರೋದ್ರಿಂದ ಆರ್ಥಿಕ ಮತ್ತು ಕೌಟುಂಬಿಕ ವಿಷಯದಲ್ಲಿ ಧನಾತ್ಮಕ ಬದಲಾವಣೆ ಕಾಣ್ತೀರಾ. ನಿಮ್ಮ ಮಾತಿನ ಪ್ರಭಾವದಿಂದ ಕಠಿಣವಾದ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸ್ತೀರಾ. ಉದ್ಯೋಗ ಮತ್ತೆ ವ್ಯವಹಾರ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ತಕ್ಕ ಮನ್ನಣೆ ಸಿಗುತ್ತೆ. ಮೇಲಧಿಕಾರಿಗಳು ನಿಮ್ಮ ಐಡಿಯಾಗಳನ್ನು ಮುಕ್ತವಾಗಿ ಶ್ಲಾಘಿಸ್ತಾರೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರೋರಿಗೆ ಇವತ್ತು ಒಳ್ಳೆ ಸುದ್ದಿ ಸಿಗಬಹುದು. ವ್ಯಾಪಾರ ಮತ್ತೆ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸ್ತೀರಾ. ಹೊಸ ಗ್ರಾಹಕರ ಸಂಪರ್ಕದಿಂದ ಬಿಸ್ನೆಸ್ ವಿಸ್ತರಣೆ ಅವಕಾಶ ಕೂಡ ಸಿಗುತ್ತೆ. ಇನ್ನು ಹೂಡಿಕೆ ಮಾಡಲು ಇದು ಬಹಳ ಯೋಗ್ಯವಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಇವತ್ತು ನಿಮಗೆ ವಿಶೇಷ ಲಾಭದಾಯಕ ದಿನ. ನೀವು ಹಲವು ದಿನಗಳಿಂದ ಬರಬೇಕಿದ್ದ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ಕೊಟ್ಟಿರೋ ಹಣ ಇವತ್ತು ನಿಮ್ಮ ಕೈ ಸೇರುತ್ತೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗತ್ತೆ. ಉಳಿತಾಯ ಮಾಡಲು ಸಾಧ್ಯವಾಗುತ್ತೆ. ಕುಟುಂಬ ಮತ್ತೆ ಪ್ರೀತಿ ನೆಮ್ಮದಿಯ ವಾತಾವರಣ ಇರುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಅಥವಾ ಅತಿಥಿಗಳ ಆಗಮನ ಆಗಬಹುದು. ಸಂಗಾತಿಯೊಂದಿಗೆ ಸುಂದರ ಕ್ಷಣನ ಕಳಿತೀರಾ. ಅವರ ಸಲಹೆ ನಿಮಗೆ ಯಾವುದೋ ದೊಡ್ಡ
ಸಮಸ್ಯೆಯಿಂದ ಹೊರಬರಲು ಸಹಾಯ ಮಾಡುತ್ತೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಕೂಡ ಸಿಗುತ್ತೆ. ಆದರೂ ಕಣ್ಣಿನ ಅಥವಾ ದೃಷ್ಟಿ, ಗಂಟಲು ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ. ಸ್ವಲ್ಪ ನೀವು ಎಚ್ಚರದಿಂದ ಇರಬೇಕು. ವಿಶೇಷ ಪರಿಹಾರ ನೋಡೋದಾದ್ರೆ ಬುಧವಾರ ಆಗಿರೋದ್ರಿಂದ ಆರ್ಥಿಕ ಉನ್ನತಿ ಹಾಗೂ ಸಕಾರಾತ್ಮಕತೆಯಾಗಿ ಲಕ್ಷ್ಮೀನಾರಾಯಣ ಅಥವಾ ಮಹಾಲಕ್ಷ್ಮಿ ದೇವಿಯ ಪೂಜೆ ಸಲ್ಲಿಸೋದು, ಹಸಿರು ಮೂಂಗ್ ದಾಲ್ ಹೆಸರು ಬೇಳೆನ ದಾನ ಮಾಡೋದು ಆರ್ಥಿಕ ಅಡೆತಡೆಗಳನ್ನು ದೂರವಾಗಿ ಸುಖ ಸಮೃದ್ಧಿ ಹೆಚ್ಚಾಗತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಅತ್ಯಂತ ಮಹತ್ವದ ದಿನ. ಚಂದ್ರ ನಿಮ್ಮದೇ ರಾಶಿಯಲ್ಲಿ ಪ್ರಥಮ ಭಾವದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಮಾನಸಿಕ ಹೊಸ ಉತ್ಸಾಹ ಮತ್ತೆ ಚುರುಕುತನ ಅನುಭವಿಸ್ತೀರಾ. ನಿಮ್ಮ ಆಕರ್ಷಣೆ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗತ್ತೆ. ಧನಾತ್ಮಕ ಆಲೋಚನೆಗಳಿಂದ ಹೊಸ ಕೆಲಸಗಳಿಗೆ ಕೈ ಹಾಕಕ್ಕೆ ಬಹಳ ಉತ್ತಮ ಸಮಯ. ಆರೋಗ್ಯ ಮತ್ತೆ ಉದ್ಯೋಗ ನೋಡೋದಾದ್ರೆ ಉದ್ಯೋಗ ರಂಗದಲ್ಲಿ ಪ್ರಭಾವ ಹೆಚ್ಚಾಗತ್ತೆ. ನಿಮ್ಮ ಕ್ರಿಯಾತ್ಮಕ ಆಲೋಚನೆ ಮತ್ತು ಕಠಿಣ ಪರಿಶ್ರಮಕ್ಕೆ ಕಚೇರಿಯಲ್ಲಿ ಉನ್ನತ ಸ್ಥಾನಮಾನ ಮತ್ತೆ ಪ್ರಶಂಸೆ ಕೂಡ ಸಿಗತ್ತೆ. ವ್ಯಾಪಾರಸ್ಥರಿಗೆ ಲಾಭದಾಯಕ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು, ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಇವತ್ತು ಸೂಕ್ತವಾದ ಸಮಯ. ಮಾರುಕಟ್ಟೆಯಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಹಳ ಉತ್ತಮವಾಗಿರುತ್ತೆ. ಆದಾಯದ ಹರಿವು ಚೆನ್ನಾಗಿರುತ್ತೆ. ನಿಮ್ಮ ವೈಯಕ್ತಿಕ ಸುಖ ಸಂತೋಷಗಳಿಗೆ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡಬಹುದು. ಹೂಡಿಕೆಯಿಂದ ಭವಿಷ್ಯದಲ್ಲಿ ಉತ್ತಮ ಲಾಭ ಕೂಡ ನಿರೀಕ್ಷಿಸಬಹುದು. ಕುಟುಂಬ ಮತ್ತೆ ಪ್ರೀತಿ ನೋಡೋದಾದ್ರೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗತ್ತೆ. ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಲ್ತಾರೆ. ಆಮೇಲೆ ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗತ್ತೆ. ಪ್ರೇಮಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರವಾಗಿ ಪ್ರೀತಿ ಕೂಡ ಹೆಚ್ಚಾಗತ್ತೆ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಮತ್ತೆ ನೀವು ದೈಹಿಕವಾಗಿ ಸಕ್ರಿಯರಾಗಿರ್ತೀರಾ. ಆದರೆ ಅತಿಯಾದ ಆಲೋಚನೆಗಳಿಂದ ಸಂಜೆ ವೇಳೆ ಸ್ವಲ್ಪ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಬಹುದು. ಪ್ರಾಣಾಯಾಮ ಅಥವಾ ಧ್ಯಾನ ಮಾಡೋದ್ರಿಂದ ನೆಮ್ಮದಿ ಸಿಗುತ್ತೆ. ವಿಶೇಷ ಪರಿಹಾರ ಮಿಥುನ ರಾಶಿ ಅಧಿಪತಿ ಬುಧನಾಗಿರೋದ್ರಿಂದ ಬುಧವಾರವೇ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಪಠಿಸೋದು, ಕೇಳೋದು ಅತ್ಯಂತ ಶ್ರೇಯಸ್ಕರ. ಹಸಿರು ಬಣ್ಣದ ವಸ್ತ್ರ ಧರಿಸುವುದು ಮತ್ತೆ ಗಣೇಶನಿಗೆ ಗರಿಕೆ ಅರ್ಪಿಸುವುದು ಬುದ್ಧಿಶಕ್ತಿ ಮತ್ತೆ ಕಾರ್ಯಸಿದ್ಧತೆಗೆ ಅನುಕೂಲಕರವಾಗಿರುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಇವತ್ತು ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ 12ನೇ ಭಾವದಲ್ಲಿರೋದ್ರಿಂದ ಮಾನಸಿಕವಾಗಿ ಸ್ವಲ್ಪ ಆತಂಕ ಅಥವಾ ಅನಗತ್ಯ ಯೋಚನೆಗಳು ಕಾಡಬಹುದು. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ಗಡಿಬಿಡಿ ಮಾಡಬೇಡಿ. ತಾಳ್ಮೆ ಮತ್ತು ಸಕಾರಾತ್ಮಕ ಯೋಚನೆಯಿಂದ ಈ ದಿನ ಸುಲಭವಾಗಿಸಿ. ಉದ್ಯೋಗ ಮತ್ತೆ ವ್ಯವಹಾರ ನೋಡೋದಾದ್ರೆ ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗತ್ತೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಯಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಹರಿಸಿ. ಮೇಲಧಿಕಾರಿಗಳೊಂದಿಗೆ ಮಾತನಾಡುವ ಸ್ವಲ್ಪ ಸಂಯಮ ಕಾಯ್ದಿಟ್ಟುಕೊಳ್ಳಿ. ವ್ಯವಹಾರದಲ್ಲಿ ಸಾಧಾರಣ ಪ್ರಗತಿ ಕಂಡು ಬರುತ್ತೆ. ಹಠಾತ್ ಆಗಿ ದೊಡ್ಡ ಹೂಡಿಕೆಗಳನ್ನ ಮಾಡುವುದು ಸದ್ಯಕ್ಕೆ ಮುಂದೂಡಿದ್ರೆ ಬಹಳ ಒಳ್ಳೆಯದು. ದೂರದ ಪ್ರಯಾಣದಿಂದ ವ್ಯಾಪಾರಕ್ಕೆ ಸಂಬಂಧಿಸಿದ ಕೆಲವು ಹೊಸ ಸಂಪರ್ಕ ಸಿಗಬಹುದು. ಆರ್ಥಿಕವಾಗಿ ಇವತ್ತು ವೆಚ್ಚ ಹೆಚ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚ ಎದುರಾಗಬಹುದು. ಆದಾಗ್ಯೂ ಹಳೆಯ ಬಾಕಿ ಹಣ ಕೈ ಸೇರುವುದರಿಂದ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರುತ್ತೆ. ಬಜೆಟ್ ಮಾಡಿಕೊಂಡು ಮುನ್ನಡೆಯುವುದು ಬಹಳ ಉತ್ತಮ. ಕುಟುಂಬದ ಸದಸ್ಯರ ನಡುವಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ಅದು ಶಾಂತ ವರ್ತನೆಯಿಂದ ಪರಿಸ್ಥಿತಿಯನ್ನು ಸುಧಾರಿಸಬೇಕಾಗತ್ತೆ. ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಕಠಿಣ ಸಮಯದಲ್ಲಿ ಸಂಗಾತಿಯ ಬೆಂಬಲ ನಿಮಗೆ ದೊಡ್ಡ ಸಮಾಧಾನ ತಂದುಕೊಡತ್ತೆ. ಮಕ್ಕಳ ವಿಷಯದಲ್ಲಿ ಧನಾತ್ಮಕ ಸುದ್ದಿ ಕೇಳ್ತೀರಾ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಅತಿಯಾದ ಮಾನಸಿಕ ಒತ್ತಡ, ನಿದ್ರಾಹೀನತೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಕಾಲಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಸೇವನೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಮನಸ್ಸಿನ ಶಾಂತಿಗಾಗಿ ಶಿವ ಪಂಚಾಕ್ಷರಿ ಮಂತ್ರನ ಜಪಿಸಬೇಕು. ಓಂ ನಮಃ ಶಿವಾಯ ಮಂತ್ರನ 108 ಬಾರಿ ಜಪಿಸಬೇಕು. ಶಿವನಿಗೆ ಜಲಾಭಿಷೇಕ ಮಾಡೋದ್ರಿಂದ, ಬಿಲ್ವಪತ್ರೆ ಅರ್ಪಿಸೋದ್ರಿಂದ ಮಾನಸಿಕ ಒತ್ತಡ ನಿವಾರಣೆ ಆಗತ್ತೆ. ಈ ದಿನ ಸುಖಮಯವಾಗಿರುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ಅತ್ಯಂತ ಲಾಭದಾಯಕ ಮತ್ತು ಸಂತಸವಾದ ದಿನವಾಗಲಿದೆ. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ ಏಕದಶ ಲಾಭ ಭಾವದಲ್ಲಿ ಇರೋದ್ರಿಂದ ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ. ನಿಮ್ಮ ದೀರ್ಘಕಾಲದ ಆಸೆ ಈಡೇರುವ ಸಮಯ ಹತ್ತಿರದಲ್ಲೇ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತೆ ಪ್ರತಿಷ್ಠೆ ಹೆಚ್ಚಾಗತ್ತೆ. ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗತ್ತೆ. ಕಠಿಣವಾದ ಸವಾಲುಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಸುಲಭವಾಗಿ ನಿಭಾಯಿಸ್ತೀರಾ. ಮೇಲಧಿಕಾರಿಗಳಿಂದ ಪ್ರಶಂಸೆ ಹಾಗೂ ಪ್ರಮೋಷನ್ ಅಥವಾ ಸಂಬಳ ಏರಿಕೆ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಇನ್ನು ವ್ಯಾಪಾರ ರಂಗದಲ್ಲಿ
ಭರ್ಜರಿ ಲಾಭವನ್ನ ನಿರೀಕ್ಷಿಸಬಹುದು. ಹೊಸ ಒಪ್ಪಂದಗಳು ಅಥವಾ ಹೂಡಿಕೆಗಳಿಗೆ ಇವತ್ತು ಅತ್ಯಂತ ಸೂಕ್ತ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರ್ತಾ ಇದೆ. ಇನ್ನು ಆರ್ಥಿಕವಾಗಿ ಇವತ್ತು ಅತ್ಯಂತ ಬಲಿಷ್ಠವಾದ ದಿನ. ಹಲವು ಮೂಲಗಳಿಂದ ಧನ ಹರಿವು ಇರುತ್ತೆ. ಹಳೆ ಬಾಕಿ ಹಣ ಕಳೆದು ಹೋಗಿದ್ರೆ, ವಸ್ತುಗಳು ಅಥವಾ ಸಿಲುಕುಕೊಂಡಿದ್ದ ಆಸ್ತಿಯ ವಿಚಾರ ಇವತ್ತು ನಿಮ್ಮ ಸವಾಲುಗಳು ಬಗೆಹರಿಯುತ್ತೆ. ಭವಿಷ್ಯದ ಉಳಿತಾಯದ ಯೋಜನೆಗೆ ನೀವು ಹಣ ರೂಪಿಸ್ತೀರಾ. ಇನ್ನು ಕೌಟುಂಬಿಕ ಜೀವನದಲ್ಲಿ ಹರ್ಷದ ವಾತಾವರಣ ಇರುತ್ತೆ. ಮನೆ ಹಿರಿಯರ ಮತ್ತು ಒಡ ಹುಟ್ಟಿದವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಂಪೂರ್ಣವಾಗಿ ದೂರವಾಗಿ ಪ್ರೀತಿ ಮತ್ತೆ ಪರಸ್ಪರ ಗೌರವ ಹೆಚ್ಚಾಗುತ್ತೆ. ಮಕ್ಕಳ ಕಡೆಯಿಂದ ಹೆಮ್ಮೆ ವಾತಾವರಣ, ಸುದ್ದಿ ಕೇಳ್ತೀರಾ. ಆರೋಗ್ಯ ಉತ್ತಮವಾಗಿರುತ್ತೆ. ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮತ್ತೆ ದೈಹಿಕವಾಗಿ ಹೆಚ್ಚಿನ ಶಕ್ತಿ ಇರುತ್ತೆ. ಹಳೆ ಕಾಯಿಲೆಗಳಿಂದ ಬಳಲುವವರಿಗೆ ಒಂದು ದೊಡ್ಡ ಮಟ್ಟದ ಸುಧಾರಣೆ ಕಂಡು ಬರುತ್ತೆ. ವಿಶೇಷ ಪರಿಹಾರ ನೋಡೋದಾದ್ರೆ, ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿರೋದ್ರಿಂದ ಇಂದು ಇಷ್ಟಾರ್ಥ ಸಿದ್ಧಿಗಾಗಿ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಬೇಕು. ಹಾಗೆ ಬುಧವಾರ ಶುಭ ಫಲಕ್ಕಾಗಿ ಶ್ರೀ ವಿಷ್ಣು ಮತ್ತೆ ಕೃಷ್ಣನಿಗೆ ತುಳಸಿ ದಳವನ್ನು ಅರ್ಪಿಸೋದು, ಆರಾಧನೆ ಮಾಡುವುದು ಸಕಲ ಕಾರ್ಯನ ದಿಗ್ವಿಜಯ ಮಾಡುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಅತ್ಯಂತ ಯಶಸ್ವಿ ಮತ್ತೆ ಕರ್ಮ ಪ್ರಧಾನವಾದ ದಿನ. ಚಂದ್ರ ಸಂಚಾರ ನಿಮ್ಮ ರಾಶಿಯಿಂದ ದಶಮ ಕರ್ಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಸಂಪೂರ್ಣ ಗಮನ ಕಾರ್ಯಕ್ಷೇತ್ರದ ಕಡೆಗೆ ಇರುತ್ತೆ. ಬುದ್ಧಿವಂತಿಕೆ ಮತ್ತು ಚತುರತೆಯಿಂದ ಕಠಿಣವಾದ ಸವಾಲನ್ನು ಸುಲಭವಾಗಿ ಎದುರಿಸ್ತೀರಾ. ಸಮಾಜದಲ್ಲಿ ನಿಮ್ಮ ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಉದ್ಯೋಗ ರಂಗದಲ್ಲಿ ಅತ್ಯಂತ ಶುಭ ದಿನ. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಅದನ್ನು ನೀವು ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ. ಇನ್ನು ಹೊಸ ವ್ಯಾಪಾರಿಗಳಿಗೆ ಅಥವಾ ಯೋಜನೆಗಳನ್ನು ಆರಂಭಿಸಲು ಇದು ಸಕಾಲ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಅಥವಾ ವ್ಯವಹಾರದ ವ್ಯಾಪ್ತಿ ವಿಸ್ತರಣೆ ಆಗುತ್ತೆ. ಪಾಲುದಾರಿಕೆಯಲ್ಲಿ ಉತ್ತಮ ಲಾಭಾಂಶ ಸಿಗುತ್ತೆ. ಆರ್ಥಿಕ ಪರಿಸ್ಥಿತಿ ಬಲಿಷ್ಠವಾಗಿರುತ್ತೆ. ನಿಮ್ಮ ಹಳೆಯ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಥವಾ ಪ್ರೋತ್ಸಾಹಧನ ರೂಪದಲ್ಲಿ ಆರ್ಥಿಕ ಲಾಭವಾಗುತ್ತೆ. ಹೊಸ ಹೂಡಿಕೆಗಳಿಂದ ಇದು ಯೋಗ್ಯವಾದ ದಿನ. ಭವಿಷ್ಯದಲ್ಲಿ ಇದು ಉತ್ತಮ ಆದಾಯವನ್ನು ತಂದುಕೊಡುತ್ತೆ. ಅನಗತ್ಯ ಖರ್ಚುಗಳಲ್ಲಿ ನಿಯಂತ್ರಿಸಬೇಕು. ಇನ್ನು ಕುಟುಂಬದಲ್ಲಿ ಸಂತಸ ಮತ್ತೆ ನೆಮ್ಮದಿಯ ವಾತಾವರಣ ಇರುತ್ತೆ. ತಂದೆಯವರ ಮಾರ್ಗದರ್ಶನ ಅಥವಾ ಹಿರಿಯರ ಬೆಂಬಲ ನಿಮ್ಮ ಕೆಲಸಗಳಿಗೆ ದೊಡ್ಡ ಶಕ್ತಿಯಾಗುತ್ತೆ. ಸಂಗಾತಿಯೊಂದಿಗೆ ಸಾಮರಸ್ಯ ಉತ್ತಮವಾಗಿರುತ್ತೆ. ಪರಸ್ಪರ ಆಲೋಚನೆಗಳು ಗೌರವ ನೀಡುವುದರಿಂದ ದಾಂಪತ್ಯ ಜೀವನದಲ್ಲಿ ಮಧುರತೆ ಹೆಚ್ಚಾಗುತ್ತೆ. ಪ್ರೇಮಿಗಳಿಗೆ ಇಂದು ಪ್ರಗತಿಪರ ದಿನವಾಗುತ್ತೆ. ನಿಮ್ಮ ಪ್ರೀತಿ ವಿಷಯವನ್ನು ಮನೆಯವರ ಮುಂದೆ ಪ್ರಸ್ತಾಪಿಸಲು ಸೂಕ್ತವಾದ ಸಮಯ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆ ಹೆಚ್ಚಾಗಿರೋದ್ರಿಂದ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಚುರುಕಾಗಿರ್ತೀರ. ಆದಾಗ್ಯೂ ಸಕಾಲಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮತ್ತು ಯೋಗಾಭ್ಯಾಸದ ಕಡೆ ಗಮನ ನೀಡುವುದು ಬಹಳ ಒಳ್ಳೆಯದು. ಒಟ್ಟಾರೆಯಾಗಿ ವಿಶೇಷ ಪರಿಹಾರ ನೋಡೋದಾದ್ರೆ, ಕನ್ಯಾ ರಾಶಿಯವರಿಗೆ ಬುದ್ಧಿ ಇನ್ನಷ್ಟು ಚುರುಕುಗೊಳಿಸಲು ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀ ವಿಷ್ಣು ವಿಘ್ನೇಶ್ವರನ 21 ಗರಿಕೆಗಳನ್ನು ಅರ್ಪಿಸಬೇಕು. ಹಾಗೆ ಮೋದಕ ಅಥವಾ ಲಡ್ಡು ನೈವೇದ್ಯ ಮಾಡಿ ಪ್ರಾರ್ಥಿಸುವುದರಿಂದ ಕಾರ್ಯಕ್ಷಮತೆ ಸಕಲ ಅಡೆತಡೆ ನಿವಾರಣೆಯಾಗಿ ಶುಭ ಫಲ ಸಿಗುತ್ತೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಅದೃಷ್ಟದ ಬೆಂಬಲ ಸಿಗುವ ಸುಂದರ ದಿನವಾಗಿದೆ. ಚಂದ್ರನ ಸಂಚಾರವು ನಿಮ್ಮ ರಾಶಿಯಿಂದ ನವಮ ಅಂದ್ರೆ ಭಾಗ್ಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ನಿಮ್ಮ ದೀರ್ಘಕಾಲದ ಆಸೆ ಮತ್ತು ಸ್ಥಗಿತಗೊಂಡ ಕೆಲಸ ಇವತ್ತು ಪುನರಾರಂಭಗೊಳಿಸುತ್ತೆ. ಹಾಗೆ ಯಶಸ್ವಿ ಕೂಡ ಆಗುತ್ತೆ. ಇನ್ನು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಿರೋದ್ರಿಂದ ದೂರದ ಪ್ರಯಾಣ ಲಾಭ ತಂದುಕೊಡುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಬದಲಾವಣೆ ಕಾಣ್ತೀರಾ. ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ದೊರೆಯಲಿದೆ. ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಸಿಗತ್ತೆ. ಬದಲಾವಣೆ ಅಥವಾ ವರ್ಗಾವಣೆ ಪ್ರಯತ್ನಿಸುತ್ತಿದ್ರೆ ಇವತ್ತು ಸಕಾರಾತ್ಮಕ ಪ್ರತಿಕ್ರಿಯೆ ಮತ್ತೆ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ. ಹೊಸ ಯೋಜನೆನ ಜಾರಿಗೆ ತರಲು ಅದೃಷ್ಟ ಒದಗಿ ಬರುತ್ತೆ. ವಿದೇಶಿ ಅಥವಾ ದೂರದ ಊರಿನ ಸಂಪರ್ಕದಿಂದ ಹೊಸ ಆರ್ಡರ್ ಸಿಗುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ಇವತ್ತು ಸುಧಾರಣೆಯ ದಿನ. ಭಾಗ್ಯ ಸ್ಥಾನದಲ್ಲಿ ಚಂದ್ರನ ಆದಾಯ ಹೊಸ ಮೂಲಗಳು ತಂದುಕೊಡುತ್ತೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಕೂಡ ಸಿಗುತ್ತೆ. ಧಾರ್ಮಿಕ ಕಾರ್ಯಗಳಿಗೆ ಮತ್ತು ಪುಣ್ಯ ಕ್ಷೇತ್ರಗಳಿಗೆ ಭೇಟಿಯಾಗಿ ಸ್ವಲ್ಪ ಧನ ವ್ಯಯವಾಗೋ ಸಾಧ್ಯತೆ ಇದೆ. ಆದರೆ ಇದರಿಂದ ನಿಮಗೆ ಮಾನಸಿಕ ತೃಪ್ತಿ ಸಿಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತೆ ಸಾಮರಸ್ಯ ನೆಲೆಸಿರುತ್ತೆ. ಪೋಷಕರ ವಿಷಯವಾಗಿ ತಂದೆಯವರು ಮತ್ತು ಗುರುಗಳ ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ದೊಡ್ಡ ಸಮಾಧಾನ ಸಿಗಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಇಬ್ಬರು ಸೇರಿ ಭವಿಷ್ಯದ ಯೋಜನೆ ಬಗ್ಗೆ ಮಹತ್ವ ನಿರ್ಧಾರ ತೆಗೆದುಕೊಳ್ತೀರಾ. ಪ್ರೇಮಿಗಳಿಗೆ ಇಂದು ರೊಮ್ಯಾಂಟಿಕ್ ದಿನವಾಗಿದೆ. ಪರಸ್ಪರ ಪ್ರೀತಿ ಮತ್ತಷ್ಟು ಆಳವಾಗುತ್ತೆ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿ
ಉತ್ತಮವಾಗಿರುತ್ತೆ. ಮಾನಸಿಕವಾಗಿ ಪ್ರಸನ್ನತೆ ಹಾಗೂ ನೆಮ್ಮದಿ ಇರುತ್ತೆ. ಹಳೆಯ ದೈಹಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗತ್ತೆ. ಆದರೂ ಪ್ರಯಾಣದ ಸಮಯದಲ್ಲಿ ಸಣ್ಣ ಪುಟ್ಟ ಜಾಗರೂಕತೆ ಇರಲಿ. ವಿಶೇಷ ಪರಿಹಾರ ನೋಡೋದಾದ್ರೆ ತುಲಾರಾಶಿಯವರಿಗೆ ಅಧಿಪತಿ ಶುಕ್ರ ಆಗಿರೋದ್ರಿಂದ ಇವತ್ತು ಅದೃಷ್ಟ ಪ್ರಭಾವ ಹೆಚ್ಚಾಗಲು ಮತ್ತೆ ಸಕಲ ಸುಖಗಳನ್ನು ಸಮೃದ್ಧಿಯಾಗಲು ಮಹಾಲಕ್ಷ್ಮಿ ದೈವಿಯ ಆರಾಧನೆ ಮಾಡೋದು, ದೇವಿಗೆ ಬಿಳಿ ಬಣ್ಣದ ಹೂವನ್ನು ಅರ್ಪಿಸೋದು, ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಮಂತ್ರವನ್ನು ಜಪಿಸೋದ್ರಿಂದ ಆರ್ಥಿಕ ಉನ್ನತಿ ಮತ್ತೆ ಸಕಾರಾತ್ಮಕತೆ ಹೆಚ್ಚಾಗುತ್ತೆ. ಇನ್ನು ಮುಂದಿನ ರಾಶಿಯು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಹಾಗೂ ಜಾಗರೂಕತೆಯಿಂದ ಇರಬೇಕಾದ ದಿನ. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ ಅಷ್ಟಮ ಭಾವದಲ್ಲಿರೋದ್ರಿಂದ ಮಾನಸಿಕವಾಗಿ ಸಣ್ಣ ಪುಟ್ಟ ಆತಂಕ ಅಥವಾ ಗೊಂದಲ ಉಂಟಾಗಬಹುದು. ಇವತ್ತು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತರಾತುರಿ ಬೇಡ. ನಿಮ್ಮ ಮಾತಿನ ಮೇಲೆ ಮಾತ್ರ ನಿಗಾ ಇರಲಿ. ಅನಗತ್ಯ ವಾದ ವಿವಾದಗಳಿಂದ ಸ್ವಲ್ಪ ದೂರ ಇರಬೇಕು. ಇಂದಿನ ದಿನ ಬಹಳ ಸುಲಭವಾಗಿರುತ್ತೆ. ಉದ್ಯೋಗದಲ್ಲಿ ಸ್ಥಳದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಸ್ವಲ್ಪ ಸೌಮ್ಯವಾಗಿ ವರ್ತಿಸಬೇಕಾಗತ್ತೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರದಂತೆ ತಾಳ್ಮೆಯಿಂದ ಕೆಲಸ ನಿರ್ವಹಿಸುವುದು ಉತ್ತಮ. ಇನ್ನು ವ್ಯಾಪಾರದಲ್ಲಿ ಸಾಧಾರಣ ಪ್ರಗತಿ ಕಂಡುಬರುತ್ತೆ. ಹಣಕಾಸಿನ ವಹಿವಾಟನ್ನು ಮಾಡುವಾಗ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ದಾಖಲೆಯನ್ನು ಸರಿಯಾಗಿ ಪರಿಶೀಲಿಸಿ. ಇನ್ನು ದೊಡ್ಡ ಮೊತ್ತದ ಹಣವನ್ನು ಸದ್ಯಕ್ಕೆ ಮುಂದೂಡೋದು ಬಹಳ ಒಳ್ಳೆಯದು. ಇನ್ನು ಆರ್ಥಿಕವಾಗಿ ಇವತ್ತು ಆದಾಯ ಬಂದರೂ ಅಷ್ಟೇ ವೇಗವಾಗಿ ಖರ್ಚು ಎದುರಾಗಬಹುದು. ಹಠಾತ್ ಪ್ರಯಾಣ ಅಥವಾ ಮನೆಗೆ ಸಂಬಂಧಿಸಿದ ವಸ್ತುಗಳಿಗಾಗಿ ಧನ ವ್ಯಯ ಮಾಡುವ ಸಾಧ್ಯತೆ ಇದೆ. ಬಜೆಟ್ ಪ್ರಕಾರ ಮುನ್ನಡೆದರೆ ಆರ್ಥಿಕ ಅಡಚಣೆಗಳು ಪಾರಾಗಬಹುದು. ಲಾಟ್ರಿ, ಷೇರು ಮಾರುಕಟ್ಟೆ ಅಥವಾ ಅಡ್ಡದಾರಿಗಳ ಹೂಡಿಕೆಯಿಂದ ಸ್ವಲ್ಪ ದೂರ ಇರಿ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಂದಹಾಸದ ಕೊರತೆ ಇರಬಹುದು. ಮನೆಯಲ್ಲಿ ನಿಮ್ಮ ಪ್ರೀತಿ ಮಾತುಗಳು ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತೆ. ಮನೆಯ ಹಿರಿಯರ ಮನಸ್ಸನ್ನು ಗೆಲ್ಲುವಿರಿ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯ ಭಾವನೆಗೆ ಗೌರವ ನೀಡಿ. ಪರಸ್ಪರ ನಂಬಿಕೆಯೇ ನಿಮ್ಮ ದೊಡ್ಡ ಶಕ್ತಿ. ಪ್ರೇಮಿಗಳಿಗೆ ಇಂದು ಸಂಗಾತಿಯೊಂದಿಗೆ ಮಾತನಾಡುವ ತಾಳ್ಮೆ ಇರಲಿ. ಆರೋಗ್ಯ ದೃಷ್ಟಿಯಿಂದ ಮಿಶ್ರ ಫಲಗಳಿಂದ ಕೂಡಿದೆ. ಅತಿಯಾದ ಆಲೋಚನೆಯಿಂದ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ವಾಹನ ಚಾಲನೆ ಮಾಡುವಾಗ ಎಚ್ಚರದಿಂದ ಇರಿ. ಸಮಯಕ್ಕೆ ಸರಿಯಾಗಿ ಹಣ್ಣು ಅಥವಾ ಪೌಷ್ಟಿಕ ಆಹಾರ ಸೇವನೆ ಮಾಡುವುದನ್ನು ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ಮಾನಸಿಕ ಆತಂಕ ನಿವಾರಣೆ ಆಗಲು ಆಂಜನೇಯ ಸ್ವಾಮಿನ ಆರಾಧನೆ ಮಾಡೋದು, ಹನುಮಾನ್ ಚಾಲೀಸ ಪಠಿಸೋದು ಅಥವಾ ಕೇಳುವುದು ಧೈರ್ಯ ಮತ್ತೆ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಇವತ್ತು ಅತ್ಯಂತ ಆಹ್ಲಾದಕರ ಮತ್ತು ಪ್ರಗತಿಪರ ದಿನವಾಗುತ್ತೆ. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ ಸಪ್ತಮ ಭಾವದಲ್ಲಿರೋದ್ರಿಂದ ನಿಮ್ಮ ಆಲೋಚನೆ ಸ್ಪಷ್ಟತೆ ಇರುತ್ತೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಜನಪ್ರಿಯತೆ ಹೆಚ್ಚಾಗುತ್ತೆ. ದೀರ್ಘಕಾಲದ ಗೊಂದಲಕ್ಕೆ ಇವತ್ತು ಸೂಕ್ತ ಪರಿಹಾರ ಕಂಡುಕೊಳ್ತೀರಾ. ಉದ್ಯೋಗದಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಮತ್ತೆ ಗೌರವ ಹೆಚ್ಚಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಇರುತ್ತೆ. ಜಂಟಿಯಾಗಿ ಮಾಡುವ ಕೆಲಸಗಳಲ್ಲಿ ದೊಡ್ಡ ಯಶಸ್ಸು ಸಿಗುತ್ತೆ. ಪ್ರಮುಖ ಪ್ರಾಜೆಕ್ಟ್ಗಳನ್ನು ಮುನ್ನಡೆಸುವ ಅವಕಾಶ ಸಿಗಬಹುದು. ಪಾಲುದಾರಿಕೆ ವ್ಯವಹಾರ ಮಾಡುವವರಿಗೆ ಇವತ್ತು ಅತ್ಯಂತ ಲಾಭದ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಹೊಸ ಉದ್ಯಮ ಪಾಲುದಾರರನ್ನು ಭೇಟಿ ಮಾಡಲು ಅತ್ಯುತ್ತಮ ದಿನ. ವ್ಯಾಪಾರ ವಿಸ್ತರಣೆಗೆ ಅವಕಾಶ ಸಿಗಲಿದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಸ್ಥಿರವಾದ ಆದಾಯದ ಜೊತೆಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಕಮಿಷನ್ ಆಧಾರಿತ ಕೆಲಸಗಳಿಂದ ಹೆಚ್ಚುವರಿ ಧನಲಾಭ ಹೋಗುವ ಸಾಧ್ಯತೆ ಇದೆ. ಐಷಾರಾಮಿ ಅಥವಾ ಮನರಂಜನಾ ವಸ್ತುಗಳಿಗಾಗಿ ಸ್ವಲ್ಪ ಖರ್ಚು ಮಾಡಬಹುದು, ಆದರೆ ನಿಮ್ಮ ಬಜೆಟ್ ಮೇಲೆ ಪರಿಣಾಮ ಬೀರುವುದಿಲ್ಲ. ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತೆ. ಕೌಟುಂಬಿಕ ಪ್ರಮುಖ ನಿರ್ಧಾರಗಳಲ್ಲಿ ನಿಮ್ಮ ಸಮ್ಮತಿ ಮತ್ತೆ ಸಲಹೆ ಹೆಚ್ಚಿನ ಆದ್ಯತೆ ಸಿಗುತ್ತೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯನ ಕಳೀತೀರಾ. ಅವರ ಕಡೆಯಿಂದ ಅನಿರೀಕ್ಷಿತ ಬೆಂಬಲ ಅಥವಾ ಉಡುಗೊರೆ ಸಿಗುತ್ತೆ. ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಮತ್ತೆ ಆಕರ್ಷಣೆ ಹೆಚ್ಚಾಗುತ್ತೆ. ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಯೋಚನೆ ಮಾಡ್ತೀರಾ. ಆರೋಗ್ಯವು ಉತ್ತಮವಾಗಿರುತ್ತೆ. ನಿಮ್ಮ ಮಾನಸಿಕ ಪ್ರಸನ್ನರಾಗ್ತೀರಾ. ದೈಹಿಕವಾಗಿ ಶಕ್ತಿಯೂ ಇರುತ್ತೆ. ಹಳೆಯ ದೈಹಿಕ ಕಿರಿಕಿರಿ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತೆ. ನಿಯಮಿತ ವ್ಯಾಯಾಮದ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು. ಧನುರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸಲು ಶ್ರೀ ವಿಷ್ಣು ಸಹಸ್ರನಾಮ ಪಠಿಸೋದು ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿ ಸ್ಮರಣೆ ಮಾಡೋದು, ವಿಷ್ಣು ಅಷ್ಟೋತ್ತರ ಮತ್ತೆ ಹಳದಿ ಬಣ್ಣದ ಹೂವನ್ನು ಅರ್ಪಿಸೋದು ಸಕಲ ಕಾರ್ಯ ಸಿದ್ಧಿ ಮಾಡುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಅತ್ಯಂತ ಧನಾತ್ಮಕ ಮತ್ತೆ ವಿಜಯಿಶಾಲಿಯ ದಿನವಾಗಲಿದೆ. ಚಂದ್ರ ನಿಮ್ಮ ರಾಶಿಯಿಂದ 6ನೇ ಭಾವದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತೆ ಧೈರ್ಯ ಅತ್ಯುನ್ನತ ಮಟ್ಟದಲ್ಲಿರುತ್ತೆ. ನಿಮ್ಮ ದಾರಿಯಲ್ಲಿ ಬರುವ
ಸವಾಲುಗಳನ್ನು ಬುದ್ಧಿವಂತಿಕೆಯಿಂದ ಮೆಟ್ಟಿ ನಿಲ್ತೀರಾ. ನ್ಯಾಯಾಲಯದ ಕೆಲಸಗಳಲ್ಲಿ ಅಥವಾ ಕಾನೂನು ಒಪ್ಪಂದಗಳಲ್ಲಿ ಸಕಾರಾತ್ಮಕ ಫಲಿತಾಂಶ ನಿರೀಕ್ಷಿಸಬಹುದು. ಕಾರ್ಯಕ್ಷೇತ್ರದಲ್ಲಿ ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಅತ್ಯುತ್ತಮ ಪ್ರತಿಕ್ರಿಯೆ ಸಿಗುತ್ತೆ. ನಿಮ್ಮ ವಿರೋಧಿಗಳು ಅಥವಾ ನಿಮ್ಮ ಪ್ರಗತಿಯನ್ನು ಸಹಿಸದವರು ಇವತ್ತು ನಿಮ್ಮ ಮುಂದೆ ಮಣಿಯುತ್ತಾರೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಸಿಗುತ್ತೆ. ಕಠಿಣವಾದ ಕೆಲಸ ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸ್ತೀರಾ. ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರುತ್ತೆ. ಮಾರುಕಟ್ಟೆಯಲ್ಲಿ ನಿಮಗಿದ್ದ ಕಠಿಣ ಸ್ಪರ್ಧೆಯನ್ನು ಎದುರಿಸ್ತೀರಾ. ಹಳೆಯ ಬಾಕಿ ಸಾಲಗಳು ವಸೂಲಾಗುವ ಸಾಧ್ಯತೆ ಇದೆ. ಹೊಸ ಬಂಡವಾಳ ಹೂಡಿಕೆ ಯೋಜನೆ ಕೂಡ ರೂಪಿಸ್ತೀರಾ. ಇದು ಸೂಕ್ತ ಸಮಯ. ಇನ್ನು ಆರ್ಥಿಕವಾಗಿ ಲಾಭದಾಯಕ ದಿನ. ಆದಾಯದ ಮೂಲಗಳು ಸುಧಾರಿಸಲಿದೆ. ಮತ್ತೆ ಅನಗತ್ಯ ವೆಚ್ಚಗಳ ಮೇಲೆ ನಿಯಂತ್ರಣ ಇಟ್ಕೋಬೇಕು. ಬ್ಯಾಂಕ್ ಸಾಲ ಅಥವಾ ಆರ್ಥಿಕ ಸಹಾಯವನ್ನು ನಿರೀಕ್ಷಿಸುವಂತೆ ಸಕಾರಾತ್ಮಕ ಸುದ್ದಿ ಕೇಳ್ತೀರಾ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭಾಂಶ ಕೂಡ ಸಿಗುತ್ತೆ. ಕುಟುಂಬ ಸದಸ್ಯರೊಂದಿಗೆ ಪ್ರೀತಿ ಮತ್ತೆ ಒಗ್ಗಟ್ಟು ಹೆಚ್ಚಾಗುತ್ತೆ. ಮಾತೃಪಕ್ಷದವರಿಂದ ವಿಶೇಷ ಸಹಾಯ ಮತ್ತೆ ಲಾಭ ಆಗೋ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಇರುತ್ತೆ. ಸಂಗಾತಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮತ್ತು ಜವಾಬ್ದಾರಿಗಳನ್ನು ಗೌರವಿಸ್ತಾರೆ. ಪ್ರೇಮಿಗಳಿಗೆ ಇಂದು ಸಾಮಾನ್ಯ ದಿನವಾಗಿದ್ದು ಭವಿಷ್ಯದ ಬಗ್ಗೆ ಗಂಭೀರ ಯೋಚನೆ ಮಾಡ್ತೀರಾ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಹಳೆ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುವವರೆಗೆ ಇಂದು ದೊಡ್ಡ ಮಟ್ಟದ ಸಾಧಾರಣ ಕಂಡು ಬರುತ್ತೆ. ಇನ್ನು ಹೊರಗಿನ ಆಹಾರ ಸೇವನೆ ತಪ್ಪಿಸಬೇಕು. ದಿನವಿಡೀ ನಿಮ್ಮನ್ನು ಹೈಡ್ರೇಟ್ ಆಗಿ ಮಾಡಿಕೊಳ್ಳಿ. ಇನ್ನು ವಿಶೇಷ ಪರಿಹಾರ. ಮಕರ ರಾಶಿಯವರ ಅಧಿಪತಿ ಶನಿ ಆಗಿರೋದ್ರಿಂದ ಬುಧವಾರ ಶುಭ ಫಲಗಳಿಗೆ ಮತ್ತು ದಿನದ ಯಶಸ್ವಿಗೆ ವಿಘ್ನ ನಿವಾರಕ ಶ್ರೀ ಗಣೇಶನಿಗೆ ಪೂಜೆ ಸಲ್ಲಿಸಬೇಕು. ಗಣೇಶನಿಗೆ ಸಿಹಿ ಪದಾರ್ಥ ಅಥವಾ ಕಡಲೆಬೇಳೆ ಲಡ್ಡು ನೈವೇದ್ಯವಾಗಿ ನೀಡೋದು. ಓಂ ಗಂ ಗಣಪತಿ ನಮಃ ಮಂತ್ರವನ್ನ ಪಠಿಸೋದು. ಸಕಲ ಕಾರ್ಯ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಅತ್ಯಂತ ಕ್ರಿಯಾತ್ಮಕ ಮತ್ತೆ ಪ್ರಗತಿಪರ ದಿನವಾಗುತ್ತೆ. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ ಪಂಚಮ ಭಾವದಲ್ಲಿರೋದ್ರಿಂದ ನಿಮ್ಮ ಯೋಚನಾ ಶಕ್ತಿ ಮತ್ತೆ ಬೌದ್ಧಿಕ ಚಾತುರ್ಯ ಅತ್ಯುತ್ತಮವಾಗಿರುತ್ತೆ. ಹೊಸ ವಿಷಯಗಳನ್ನ ಕಲಿಯಲು, ಹೊಸ ಕೌಶಲ್ಯವನ್ನ ರೂಢಿ ಮಾಡಿಕೊಳ್ಳಲು ಇವತ್ತು ಸಮಾಜದಲ್ಲಿ ನಿಮ್ಮ ಕ್ರಿಯೇಟಿವಿಟಿಗೆ ಉತ್ತಮ ಮನ್ನಣೆ ಸಿಗುತ್ತೆ. ಇನ್ನು ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮತ್ತೆ ಹೊಸ ಐಡಿಯಾ ಮೇಲಧಿಕಾರಿಗಳು ಮೆಚ್ಚುಗೆ ಪಾತ್ರರಾಗುತ್ತೆ. ಕಠಿಣವಾದ ಪ್ರಾಜೆಕ್ಟ್ಗಳು ನಿಮ್ಮ ಬುದ್ಧಿವಂತಿಕೆಯಿಂದ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಸಹೋದ್ಯೋಗಿಗಳಿಗೆ ನೀವೇ ಮಾರ್ಗದರ್ಶಕರಾಗುವ ಅವಕಾಶ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಲಾಭದ ದಿನ. ಮಾರುಕಟ್ಟೆಯಲ್ಲಿ ಹೊಸ ತಂತ್ರಜ್ಞಾನ ಅಥವಾ ಹೊಸ ಐಡಿಯಾಗಳನ್ನು ಅಳವಡಿಸಿಕೊಳ್ಳುವುದರಿಂದ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ. ಇನ್ನು ಶೈಕ್ಷಣಿಕ ಅಥವಾ ಕನ್ಸಲ್ಟೇಷನ್ ವ್ಯವಹಾರದಲ್ಲಿರೋರಿಗೆ ವಿಶೇಷ ಧನ ಲಾಭ ಆಗೋ ಚಾನ್ಸಸ್ ಇದೆ. ಇನ್ನು ಆರ್ಥಿಕವಾಗಿ ಅನುಕೂಲಕರವಾದ ದಿನ. ಆದಾಯದ ಹರಿವು ಉತ್ತಮವಾಗಿರುತ್ತೆ. ಬುದ್ಧಿವಂತಿಕೆಯಿಂದ ಮಾಡುವ ಹೂಡಿಕೆಗಳು, ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ಇತ್ಯಾದಿಯಿಂದ ಲಾಭ ಬರೋ ಸಾಧ್ಯತೆ ಇದೆ. ಆದರೆ ತಜ್ಞರ ಸಲಹೆ ಅಗತ್ಯ. ಇನ್ನು ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯ ಯೋಜನೆಗಾಗಿ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಮಕ್ಕಳಿಂದ ಹೆಮ್ಮೆ ಪಡುವಂತಹ ಶುಭ ಸುದ್ದಿ ಕೇಳ್ತೀರಾ. ಇನ್ನು ಮಕ್ಕಳ ಯಶಸ್ಸು ಮನಸ್ಸಿಗೆ ನೆಮ್ಮದಿನ ತಂದುಕೊಡುತ್ತೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಚೆನ್ನಾಗಿರುತ್ತೆ. ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಮತ್ತೆ ಭಾವನೆಗಳಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾರೆ. ಪ್ರೇಮಿಗಳಿಗೆ ಇಂದು ಅತ್ಯಂತ ರೊಮ್ಯಾಂಟಿಕ್ ದಿನ ಅಂತ ಹೇಳಬಹುದು. ಮಧುರವಾದ ದಿನ. ಪರಸ್ಪರವಾದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಆರೋಗ್ಯವು ಸಾಮಾನ್ಯವಾಗಿ ಬಹಳ ಉತ್ತಮವಾಗಿರುತ್ತೆ. ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಹೊಸ ಉತ್ಸಾಹವನ್ನು ಅನುಭವಿಸ್ತೀರಾ. ಅದಾಗಿಯೂ ಅತಿಯಾದ ಮಾನಸಿಕ ಶ್ರಮದಿಂದಾಗಿ ಸಂಜೆ ವೇಳೆ ಸ್ವಲ್ಪ ದಣಿವು ಅನ್ನಿಸಬಹುದು. ಪ್ರಾಣಾಯಾಮ ಮಾಡೋದು ಬಹಳ ವಿಶೇಷ ಪರಿಹಾರನ ತಂದುಕೊಡುತ್ತೆ. ಇನ್ನು ಕುಂಭರಾಶಿಯ ಅಧಿಪತಿ ಶನಿದೇವ ಆಗಿರೋದ್ರಿಂದ ಬುಧವಾರ ಶುಭ ಫಲಗಳಿಗೆ ವಿದ್ಯಾ ಬುದ್ಧಿ ಸಿದ್ಧಿಗಾಗಿ ಶ್ರೀ ಸರಸ್ವತಿ ದೇವಿ ಅಥವಾ ಶ್ರೀ ಗಣೇಶನ ಆರಾಧನೆ ಮಾಡಿ. ಗಣೇಶನಿಗೆ ಗರಿಕೆ ಅರ್ಪಿಸೋದು. ಓಂ ಐಂ ಸರಸ್ವತಿ ನಮಃ ಮಂತ್ರವನ್ನ ಸ್ಮರಿಸೋದು ಜ್ಞಾನ ವೃದ್ಧಿಯಾಗಲು ಸಕಲ ಕಾರ್ಯ ಯಶಸ್ವಿಯಾಗುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಸುಖ, ಸಂತೋಷ ಹಾಗೂ ನೆಮ್ಮದಿಯ ದಿನವಾಗುತ್ತೆ. ಚಂದ್ರನ ಸಂಚಾರವು ನಿಮ್ಮ ರಾಶಿಯಿಂದ ಚತುರ್ಥ ಭಾವದಲ್ಲಿ ಇರೋದ್ರಿಂದ ಮಾನಸಿಕವಾಗಿ ಪ್ರಸನ್ನತೆ ಹೆಚ್ಚಾಗುತ್ತೆ. ನಿಮ್ಮ ಬಹುದಿನಗಳ ಆಸೆಗಳು ಮತ್ತೆ ಮನೆಗೆ ಸಂಬಂಧಿಸಿದ ಕೆಲಸ ಇವತ್ತು ಬೇಗನ ಪಡೆದುಕೊಳ್ಳುತ್ತೆ. ಹೊಸ ವಸ್ತುಗಳು ಅಥವಾ ವಾಹನ ಖರೀದಿಯ ಯೋಚನೆ ಮುಂಚೂಣಿಯಲ್ಲಿರುತ್ತೆ. ಉದ್ಯೋಗಿಗಳಿಗೆ ಕಚೇರಿಯ ವಾತಾವರಣ ನಿಮಗೆ ಪೂರಕವಾಗುತ್ತೆ. ನಿಮ್ಮ ಕೆಲಸದ ಶೈಲಿ ಮತ್ತು ಪ್ರಾಮಾಣಿಕತೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತಪಡುತ್ತೆ. ವರ್ಕ್ ಫ್ರಮ್ ಹೋಮ್ ಅಥವಾ ಸ್ವಂತ ಊರಿನಲ್ಲೇ ಕೆಲಸ ಮಾಡುವ ಅವಕಾಶಗಳ ಬಗ್ಗೆ ಸಕಾರಾತ್ಮಕ ಬೆಳವಣಿಗೆ ಕಂಡು ಬರುತ್ತೆ. ಇನ್ನು ರಿಯಲ್ ಎಸ್ಟೇಟ್, ಭೂಮಿ, ವಾಹನ ಅಥವಾ ಗೃಹೋಪಯೋಗಿ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಇವತ್ತು
ಭರ್ಜರಿ ಲಾಭದ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಈ ದಿನ ಅತ್ಯಂತ ಯೋಗ್ಯವಾಗಿರುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಲಿಷ್ಠವಾಗಿರುತ್ತೆ. ಭೌತಿಕ ಸುಖ ಸಾಧನೆಗಳಿಗಾಗಿ ಅಥವಾ ಮನೆಯ ಅಲಂಕಾರಿಕ ವಸ್ತು ಖರೀದಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಆದರೆ ಇದು ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಹೂಡಿಕೆಯು ಬದಲಾಗುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಇನ್ನು ಕುಟುಂಬದಲ್ಲಿ ಪ್ರೀತಿ ಮತ್ತೆ ಸೌಹಾರ್ದತೆ ಹೆಚ್ಚಾಗುತ್ತೆ. ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಅವರ ಆಶೀರ್ವಾದ ನಿಮ್ಮ ಎಲ್ಲ ಕೆಲಸಕ್ಕೆ ಶ್ರೀರಕ್ಷೆಯಾಗುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಅದ್ಭುತವಾಗಿರುತ್ತೆ. ಸಂಗಾತಿಯೊಂದಿಗೆ ಒಟ್ಟಾಗಿ ಸಣ್ಣ ಪ್ರವಾಸ ಮಾಡುವುದು, ಔಟಿಂಗ್ ಹೋಗೋದು ಯೋಜನೆ ರೂಪಿಸ್ತೀರಾ. ಇನ್ನು ಪ್ರೇಮಿಗಳಿಗೆ ಇಂದು ಶಾಂತಿಯುತವಾದ ಪರಸ್ಪರ ಗೌರವ ವೃದ್ಧಿಯಾಗುವ ದಿನ. ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತೆ. ಆದಾಗ್ಯೂ ಹವಾಮಾನ ಬದಲಾವಣೆಯಿಂದ ಸಣ್ಣ ಪುಟ್ಟ ಶೀತ ಮತ್ತೆ ಕಫ ತೊಂದರೆ ಇರಬಹುದು. ನೈಸರ್ಗಿಕ ಪಾನೀಯಗಳು ಅಥವಾ ಸಕಾಲಕ್ಕೆ ಪೌಷ್ಟಿಕ ಆಹಾರ ಸೇವನೆ ಬಹಳ ಆದ್ಯತೆ ನೀಡಿ. ಇನ್ನು ವಿಶೇಷ ಪರಿಹಾರ, ನಿಮ್ಮ ರಾಷ್ಟ್ರಾಧಿಪತಿ ಗುರು ಆಗಿರೋದ್ರಿಂದ ಬುಧವಾರ ಶುಭ ಫಲಗಳಿಗಾಗಿ ಮಾನಸಿಕ ಶಾಂತಿಗಾಗಿ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ಅತ್ಯಂತ ಶ್ರೇಯಸ್ಕರ. ಹೆಸರು ಬೇಳೆನ ಅಥವಾ ಹಳದಿ ಬಣ್ಣದ ಹಣ್ಣನ್ನ ದಾನ ಮಾಡುವುದರಿಂದ ಸಕಲ ಸುಖ ಸಮೃದ್ಧಿಯಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 20 ಮೇ 2026 12 ರಾಶಿಗಳ ದಿನ ಭವಿಷ್ಯ. ಗ್ರಹಗತಿಗಳು ಏನೇ ಇರಲಿ, ನಮ್ಮ ಸಕಾರಾತ್ಮಕ ಆಲೋಚನೆ ಮತ್ತು ದಿನದ ಅತ್ಯಂತ ಶುಭ ಕಾರ್ಯಗಳಿಗೆ ಆಯಾ ರಾಶಿಗೆ ಅನುಗುಣವಾದ ಪರಿಹಾರವನ್ನು ತಪ್ಪದೇ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸ್ನೇಹಿತರ ಕುಟುಂಬದವರಿಗೆ ಶೇರ್ ಮಾಡಿ. ದಿನನಿತ್ಯದ ಭವಿಷ್ಯ ಕೇಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.